ಆಶಾಸ್ಪದ ಏನಾಗುತ್ತಂದ್ರೆ ಪ್ರತಿ ಒಂದು ಪ್ರೇರಣೆಯಾಗ ನಾವು ಪ್ರೇರಣೆ ಇದು ಮೂರನೇ ಅವಧಿ. ಎಲ್ಲ ಕೌನ್ಸಿಲರ್ಸ್ಗಳು ಇವ್ರಿಗೆ ಬಿಟ್ಬಿಟ್ಟು ಹೋಗೋದೇನು ಅಲ್ಲ, ಅವ್ರದ್ದು ಆಡಳಿತ ವೈಫಲ್ಯ ಆಗೋದಿಲ್ಲ. ಪ್ರತಿ ಒಂದು ಪ್ರೇರಣೆಯಾಗ ನಾವು ಅವರ ಆತ್ಮಾವಲೋಕನ ಮಾಡ್ತೀವಿ. ನನ್ನ ಬಿಟ್ಟು ಕೌನ್ಸಿಲರ್ಗಳು ಯಾಕೆ ಹೋಗ್ತಾರಪ್ಪ ಬೇರೆ ಕಡೆ? ಒಂದು ದೌರ್ಜನ್ಯ ದಬ್ಬಾಳಿಕೆ, ಆಮೇಲೆ ಅಲ್ಲಿ ಯಾರಿಗೂ ಕಿಂಬತ್ತಿಲ್ಲ. ಯಾರು ದುಡ್ಡು ತೊಗೊಂಡೋಗ್ಯಾರ ಅವ್ರು ಅದನ್ನು ಮಾಡಿ ಯಾಕೆ ದುಡ್ಡು ತೊಗೊಂಡು ಹೋಗ್ಯಾರ? ನೀವೇ ಆ ಶಬಾಸ್ಗಿರಿ ಕೊಟ್ಟಿರಿ. ಎಷ್ಟು ಟಾಪರ್ ಬಂದ್ರು ಆ ಕಡೆ ಹೋಗಿ ಕೈ ಎತ್ತಿಲ್ಲ ಬಂತ. ಆಮೇಲೆ ನೀವೇನು ಚಾಣಕ್ಯ ಸ್ಥಾನ ಮಾಡಿದ್ರು ನಡೆಯಲ್ಲ. ಇನ್ನೊಂದು ಸತ್ಯವಾದ ಮಾತು ನಾವೇನು ಮಾತಾಡೀವಿ, ಆ ಕಡೆ ಅಂತೂ ಒಳ್ಳೆ ನೋಡ್ತಿದ್ದಿಲ್ಲ ನಾವು. ನಮ್ಮ ಸರ್ ಇವ್ರು ಬರಳು, ನಮ್ಮ MLA ಸಾವ್ರು ಬರಳು ಯಾವ ಕಡೆಗೆ ಆಗುತ್ತೆ ಅವ್ರಿಗೆ ನಾವು ಬರೋಬ್ಬರಿ ದೇವರಾಣಿ ಮಾಡಿ ಕೈ ಎತ್ತಿ ಮಾತಾಡಿವಿ. ಆ ಕಡೆ ಮಾತ್ರ ನಾವು ಸತ್ತು ಹೋಗೋದಿಲ್ಲ. ಆಮೇಲೆ ನಮ್ಮ ಉಸಿರಲ್ಲಿವರೆಗೂ ಅವ್ರ ರಾಜಕೀಯದಲ್ಲಿ ಅವ್ರು ಎಲ್ಲೇ ಇರ್ತಾರೆ ಯಾವ್ದ್ರಾಗ ಇರ್ತಾರೆ ಅದೇ ನಮ್ಮ ಸದಸ್ಯರು 100% BJP. ನಾವೆಲ್ಲ BJP ಸದಸ್ಯರು ಸರ್, ನಾವು BJP ಸದಸ್ಯರೇ. ಎರಡನೇ ಮಾತೇ ಇಲ್ಲ ಸರ್. ಅದು ಆಮೇಲೆ ಇರಲಿ, ಇದು ಫಸ್ಟ್ BJP ಜೊತೆಗೆ ಮೈತ್ರಿ ಆದಾಗ ಮಂತ್ರಿ ಆಗಿದ್ರಲ್ಲ. ಇಲ್ಲಪ್ಪ ನಾ ದಾಸ್ ಬಂದೀನಿ, ನಾನು ಶಾಸಕನಾಗಿರ್ತೀನಿ, ಆ ಪಕ್ಷ ಒಳ್ಳೆಯದಲ್ಲ, ನಾ ಮಂತ್ರಿ ಆಗಿಲ್ಲ ಅಂತ ಹೇಳ್ಬೇಕಂತ ಲಾಸ್ಟ್ ಟೈಮ್ BJP ಸದಸ್ಯರನ್ನು ತಗೊಂಡು ಆಮೇಲೆ ಸರ್ ಆಮೇಲೆ ಬಿಲ್ಗಾರ್ ನಾಗರಾಜ್ ಅವ್ರ ತಮ್ಮ ಅವ್ರು BJP ನಿಂತಿದ್ರು ಜೆಡ್ಪಿಗೆ. ಅಲ್ಲಿ ಹೋಗಿ ಪ್ರಚಾರಕ್ಕೆ ಹೋಗಿ ಬಂದ್ರಲ್ಲ, BJP ಪ್ರಚಾರಕ್ಕೆ ಹೋಗಿ ಬಂದ್ರು. ಎಲ್ಲ ಭಾಳ ಸರ್, ಯಾಕೆ ಮಾತಾಡೋದು ಏನು ಮಾಡಿದ